ಒದಗಿಸಿಕೊಟ್ಟು ಅದಕ್ಕೆಲ್ಲ ಅನುವು ಮಾಡಿಕೊಟ್ಟಂತ ಶ್ರೀ ರಾಜು ಜಿಟಿ ಪ್ರಿನ್ಸಿಪಲ್ ಅವರು SJCET ಅವರಿಗೆ ನಾವು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ಅವರಿಗೆ ಆದರವನ್ನು ತಿಳಿಸಿದ್ದೇವೆ. ಹಾಗಿದ್ರೆ ಅದು ಪುಣ್ಯ ಕೂಡ. ಅಂತಹ ಪುಣ್ಯವತಿ ಹಾಗೂ ಪುಣ್ಯವಂತರು ನಮ್ಮ ಕುಶಾಲ್ ಚೌಕ್ಸರ್ ಅವರು ಮತ್ತು ನಮ್ಮ ಶ್ರೀಮತಿ ಪ್ರಾಂಜಲ ಕುಶಾಲ್ ಚೌಕ್ಸರ್ ಅವರು. ಪ್ರಾಂಜಲ ಕುಶಾಲ್ ಚೌಕ್ಸರ್ ಈ ನಮ್ಮ ಕಾಪ್ 24/7ಗೆ ಬಹಳ ಕಷ್ಟಪಟ್ಟು ಅವರ ಟೀಮನ್ನು ಮುಂದುವರಿಸಿ ನಮ್ಮ ಕುಶಾಲ್ ಚೌಕ್ಸರ್ ಅವರ ನಿರ್ದೇಶನದಲ್ಲಿ ಮಾಡಿದ್ದಾರೆ. ಅವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರಿದ್ದೇನೆ. ಮತ್ತು ಇಲ್ಲಿ ಬಂದಂಥ SJCET ಕಾಲೇಜ್ ಸಹಕಾರಿಯಿಂದ ರೆಸ್ಪೆಕ್ಟೆಡ್ ಪ್ರಿನ್ಸಿಪಲ್ ಸರ್, HOD ಸರ್ ಮತ್ತೆ ಅಸೋಸಿಯೇಟ್ ಪ್ರೊಫೆಸರ್ ಪ್ರಾಂಜಲ. ಬೇಸಿಕಲಿ ನಮ್ಮ ಉದ್ದೇಶ ಏನಿದೆ, ಫಸ್ಟ್ ಎಲ್ಲರೂ ಸೆಟಲ್ ಆಗಬೇಕು. ಸರಿ, ಫಸ್ಟ್ 2-3 ಕ್ವೆಶನ್ಸ್ ಕೇಳ್ತೀನಿ. ಎಷ್ಟು ಜನ ವಾಟ್ಸ್ಆಪ್ ಯೂಸ್ ಮಾಡ್ತಾರೆ? ಕೈ ತೋರಿಸಿ. ಎಷ್ಟು ಜನ ವಾಟ್ಸ್ಆಪ್ ಯೂಸ್ ಮಾಡ್ತಾರೆ? ಎಲ್ಲರಿಗೆ ವಾಟ್ಸ್ಆಪ್ ಇದೆ ಅಲ್ವಾ? ಓಕೆ. ಮತ್ತೆ ಚಾಟ್ GPT ಬಗ್ಗೆ ಎಷ್ಟು ಜನ ಗೊತ್ತು? ಚಾಟ್ GPT ಬಗ್ಗೆ ಎಷ್ಟು ಜನ ಗೊತ್ತು? ಕೈ ತೋರಿಸಿ. ಕಮಾನ್, ಗೊತ್ತು ಎಲ್ಲರಿಗೆ ಅಲ್ವಾ? ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ ಈಗ. ನೋಡಿ, ಚಾಟ್ ಪೊಲೀಸ್ದು ನಾವು ರೆಡಿ ಮಾಡಿದೀವಿ. ಆ ಚಾಟ್ ಬಾಟ್ ಹೆಸರು ನಾವು ನಾಮಕರಣ ಮಾಡಿದೀವಿ ನಮ್ಮ ಕಾಪ್ 24/7. ಈ ಚಾಟ್ ಬಾಟ್ ಈಗ ಓನ್ಲಿ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಲ್ಲಿ ರೆಡಿ ಆಗಿದೆ. ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಲ್ಲಿ ನಾವು ಲಾಂಚ್ ಮಾಡ್ತಾ ಇದೀವಿ ಫಸ್ಟ್ ಟೈಮ್. ಆಲ್ ಓವರ್ ಕರ್ನಾಟಕ ಯಾವ್ದು ಡಿಸ್ಟ್ರಿಕ್ಟ್ ಅಲ್ಲಿ ಇಲ್ಲ. ಇದು ಫಸ್ಟ್ ಟೈಮ್ ಆಲ್ ಓವರ್ ದ ಸ್ಟೇಟ್ ಇಲ್ಲ, ಆಲ್ ಓವರ್ ದ ಕಂಟ್ರಿ. ಆಕ್ಚುಲಿ ಫಸ್ಟ್ ಟೈಮ್ ಚಾಟ್ ಬಾಟ್ ರೆಡಿ ಆಗಿ ಚಾಟ್ ಬಾಟ್ ಈ ತರ ಲಾಂಚ್ ಆಗ್ತಾ ಇದೆ. ಬೇಸಿಕ್ ಉದ್ದೇಶ ಏನಿದೆಯಾ, ನಾವು ಸುಮಾರು ಟೈಮ್ಸ್ ನೋಡ್ತಾ ಇರ್ತೀವಿ ಪಬ್ಲಿಕ್ಗೆ, ಸ್ಟೂಡೆಂಟ್ಸ್ಗೆ, ಮಕ್ಕಳಿಗೆ ಏನು ಕಷ್ಟ ಆಗ್ತಾ ಇದೆ, ಏನು ಸಮಸ್ಯೆ ಇದೆ, ಪೊಲೀಸ್ಗೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅವ್ರಿಗೆ ಏನು ಮಾಹಿತಿ ಇಲ್ಲ ಅಲ್ವಾ? ಪೊಲೀಸ್ದು ಫೋನ್ ನಂಬರ್ ಏನಿದೆಯಾ, ಪೊಲೀಸ್ದು ಡೀಟೇಲ್ಸ್ ಏನಿದೆಯಾ, ಲೀಗಲ್ ಅವೇರ್ನೆಸ್ ಬಗ್ಗೆ, ಯಾವ್ದು ಕೇಸ್ ಆಗಿದೆ ಅಥವಾ ನೀವು ಟ್ರಾಫಿಕ್ ಅಲ್ಲಿ ಹೋಗ್ತಾ ಇದಾರೆ, ನಿಮ್ಗೆ ಗಾಡಿ ಸ್ಟಾಪ್ ಮಾಡಿದ್ದಾರೆ, ಟ್ರಾಫಿಕ್ ಫೈನ್ ಎಷ್ಟು ಇದೆ, ಈ ತರದ್ದು ಎಲ್ಲ ಮಾಹಿತಿ ಸುಮಾರು ಟೈಮ್ಸ್ ನಾವು ನೋಡ್ತಾ ಇದೀವಿ. ಸಮಸ್ಯೆ ಆಗ್ತಾ ಇದೆ ಸ್ಟೂಡೆಂಟ್ಸ್ಗೆ ಇಲ್ಲ. ಮತ್ತೆ ಸುಮಾರು ಟೈಮ್ಸ್ ನಾವು ನೋಡ್ತಾ ಇದೀವಿ ಪಬ್ಲಿಕ್ಗೆ, ಸ್ಟೂಡೆಂಟ್ಸ್ಗೆ ಹೆಸಿಟೇಷನ್ ಇರುತ್ತದೆ ಪೊಲೀಸ್ ಸ್ಟೇಷನ್ ಹೋಗಕ್ಕೆ ಅಥವಾ ಪೊಲೀಸ್ ಆಫೀಸರ್ಸ್ಗೆ ಕಾಲ್ ಮಾಡಕ್ಕೆ. ಸುಮಾರು ಟೈಮ್ ಎಮರ್ಜೆನ್ಸಿ ಅಸಿಸ್ಟೆನ್ಸ್
ಎಮರ್ಜೆನ್ಸಿ ಅಸಿಸ್ಟೆನ್ಸ್ ಅಲ್ಲಿ ಪೊಲೀಸ್ ಎಮರ್ಜೆನ್ಸಿ ಡಯಲ್ 112, ಚೈಲ್ಡ್ ಹೆಲ್ಪ್ ಲೈನ್, ವುಮೆನ್ ಹೆಲ್ಪ್ ಲೈನ್ ಇದು ಎಲ್ಲ ನಂಬರ್ ಬಂದಿದೆ. ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಕಂಟ್ರೋಲ್ ರೂಮ್ ನಂಬರ್ ಬಂದಿದೆ. ಓಕೆ, ಸೊ ಎಮರ್ಜೆನ್ಸಿದು ಏನಿದೆ ಎರಡು ತರದ್ದು ಇದೆ. ನೀವು ಸ್ಟಾರ್ಟಿಂಗ್ ಅಲ್ಲಿ ಹಾಯ್ ಹಾಕ್ತೀರಾ, ಆಮೇಲೆ ನಿಮ್ಗೆ ಆಪ್ಷನ್ಸ್ ಬರುತ್ತೆ ಲ್ಯಾಂಗ್ವೇಜ್ದು, ಆಮೇಲೆ 1 to 10 ಆಪ್ಷನ್ಸ್ ಬರುತ್ತೆ. ಆ ಆಪ್ಷನ್ಸ್ ಗೆ ನೀವು ಚೂಸ್ ಮಾಡ್ತಾರ तो ಆ ಆಪ್ಷನ್ಸ್ ಬಗ್ಗೆ ಮಾಹಿತಿ ಬರುತ್ತೆ. ಅದರ್ವೈಸ್ ನಿಮ್ಗೆ ಡೈರೆಕ್ಟ್ ಕೂಡ ಕ್ವೆಶ್ಚನ್ ಕೇಳಕ್ಕೆ ಆಗುತ್ತೆ. ಇದು ಸೆಕೆಂಡ್ ಆಪ್ಷನ್ ಚೂಸ್ ಮಾಡಿದ್ದಾರೆ, ರಿಪೋರ್ಟ್ ಆಫ್ ವೈಲೇಷನ್. ನೋಡಿ, ಜನರಲ್ ಇನ್ಸಿಡೆಂಟ್, ಸೈಬರ್ ಕ್ರೈಮ್, ಟ್ರಾಫಿಕ್ ವೈಲೇಷನ್, ಲಾಸ್ಟ್ ರಿಪೋರ್ಟ್, ಡೊಮೆಸ್ಟಿಕ್ ಅಬ್ಯೂಸ್ ರಿಪೋರ್ಟ್. ಈಗ ಮತ್ತೆ ನಂಬರ್ 2 ಅಲ್ಲಿ ಸೈಬರ್ ಕ್ರೈಮ್ ಇದೆ, ಮತ್ತೆ ನಂಬರ್ 2 ಹಾಕಿದ್ದಾರೆ ನೋಡಿ. ನಂಬರ್ 2 ಸೈಬರ್ ಕ್ರೈಮ್ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಹೆಲ್ಪ್ ಲೈನ್ ಏನಿದೆ 1930 ಮಾಹಿತಿ ಬಂದಿದೆ ನೋಡಿ. ಇಮಿಡಿಯೇಟ್ ಹೆಲ್ಪ್ ಲೈನ್ ಫಾರ್ ಎನಿ ಹೆಲ್ಪ್ ಲೈನ್ ಫಾರ್ ಫೈನಾನ್ಷಿಯಲ್ ಫ್ರಾಡ್, ಕಾಲ್ ದ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ at 1930. ಏನ್ ಹೇಳ್ತಾ ಇದಾರೆ AI chatbot? I am sorry to hear you are dealing with cyber crime issue because it is a intelligent chatbot. That is why ಈ ತರ ಆನ್ಸರ್ ಮಾಡ್ತಾ ಇದಾರೆ. ನೆಕ್ಸ್ಟ್ ಒಂದು ವಾಟ್ಸ್ಆಪ್ ಚಾಟ್ ಬಾಟ್ಗೆ ಲಾಂಚ್ ಮಾಡಿದ್ದೀವಿ. ಬೇಸಿಕ್ ಉದ್ದೇಶ ಏನಿದೆಯಾ, ನಾವು ನೋಡ್ತಾ ಇರ್ತೀವಿ ಸುಮಾರು ಟೈಮ್ಸ್ ಪಬ್ಲಿಕ್ಗೆ ಸಮಸ್ಯೆ ಆಗ್ತಾ ಇದೆ, ಅವ್ರಿಗೆ ಗೊತ್ತಾಗಿಲ್ಲ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಪೊಲೀಸ್ ಆಫೀಸರ್ಸ್ದು ನಂಬರ್ ಇಲ್ಲ ಅವ್ರ ಹತ್ರ, ಅಥವಾ ಅವ್ರಿಗೆ ಏನಾದರೂ ಲೀಗಲ್ ಕ್ವಶನ್ ಇದೆ, ಲೀಗಲ್ ಅವೇರ್ನೆಸ್ಗೋಸ್ಕರ ಏನಾದರೂ ಸಮಸ್ಯೆ ಆಗ್ತಾಯಿದೆ, ಕಷ್ಟ ಆಗ್ತಾಯಿದೆ, ಸೊ ಅವ್ರಿಗೆ ಗೊತ್ತಾಗ್ತಾಯಿಲ್ಲ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು. ಸುಮಾರು ಜನ ಈ ನಂಬರ್ ಕೂಡ ಗೊತ್ತು, ಆಮೇಲೆ ಹೆಸಿಟೇಷನ್ ಬರುತ್ತೆ ಈ ಹೇಗೆ ಕ್ವಶನ್ ಕೇಳಬೇಕು ಪೊಲೀಸ್ ಆಫೀಸರ್ಗೆ. ಆ ಕಾರಣ ಬಗ್ಗೆ ನಾವು ಒಂದು AI ಚಾಟ್ ಬಾಟ್ ರೆಡಿ ಮಾಡಿದ್ದೀವಿ. ಈ AI ಚಾಟ್ ಬಾಟಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ. ಸ್ಟೇಷನಲ್ಲಿ ಬೇರೆ ಬೇರೆ ಥರದ್ದು ಏನು ಸರ್ವಿಸಸ್ ಇದೆಯಾ ಅದು ಎಲ್ಲ ಸರ್ವಿಸಸ್ದು ಇನ್ಫಾರ್ಮೇಷನ್ ಬರುತ್ತೆ, ಬೀಟ್ ಆಫೀಸರ್ಸ್ದು ಡೀಟೇಲ್ ಬರುತ್ತೆ, ಪೊಲೀಸ್ ಆಫೀಸರ್ಸ್ದು ಡೀಟೇಲ್ಸ್ ಬರುತ್ತೆ, ಕಾಂಟ್ಯಾಕ್ಟ್ ನಂಬರ್ ವಗೇರ ಬರುತ್ತೆ, ಈ ಥರದ್ದು ಎಲ್ಲ ಇನ್ಫಾರ್ಮೇಷನ್ ಬರುತ್ತೆ. ಜೊತೆಗೆ ಅನಾನಿಮಸ್ ಕಂಪ್ಲೇಂಟ್ಸ್ ವಗೇರ ಕೂಡ ಮಾಡೋಕ್ಕೆ ಆಗುತ್ತೆ. ಸೊ ವಾಟ್ಸಪ್ ಚಾಟ್ ಬಾಟ್ದು ನಂಬರ್ ಇದೆ 9480802538. ಈ ನಂಬರ್ಗೆ ಯೂಸ್ ಮಾಡ್ತಾರೆ, ಅದನ್ನು ಆ ನಂಬರ್ಗೆ ವಾಟ್ಸಪ್ಪಲ್ಲಿ ಆ್ಯಡ್ ಮಾಡಿ ಹೈ ಕಳಿಸ್ತಾರೆ. ಸೊ ಡೆಫಿನೆಟ್ಲಿ ಸುಮಾರು ಮಾಹಿತಿ ಬೇರೆ ಬೇರೆ ಥರದ್ದು ಎಲ್ಲ ಕ್ವಶನ್ಸ್ ಕೇಳ್ತಾರೆ, ಎಲ್ಲ ಥರದ್ದು ಕ್ವಶನ್ಸ್ದು ಆನ್ಸರ್ ಬರುತ್ತೆ. ಥ್ಯಾಂಕ್ ಯು ಸರ್. ಇದು ಯಾರು ಮಾಡಿದ್ದಾರೆ ಸರ್? ಇದು ನಾವು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪೊಲೀಸ್ SJCIT ಕಾಲೇಜು ಸಹಕಾರ ತಗೊಂಡು, ಜೊತೆಗೆ ಒಂದು ನೋಯ್ಡಾ ಬೇಸ್ಡ್ ಕಂಪನಿ ಇದೆ ಜಾಯ್ಸ್ AI, 3 ಜನ ನಾವು ಇದನ್ನು ರೆಡಿ ಮಾಡಿದ್ದೀವಿ. ಈಗ ನಮ್ಮ ಜೊತೆ SJCIT ಕಾಲೇಜ್ದು ಪ್ರಿನ್ಸಿಪಲ್, HOD ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟು ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಕೂಡ ಬಂದಿದ್ದಾರೆ, ಮತ್ತು 3 ಜನ ಸ್ಟೂಡೆಂಟ್ಸ್ ಯಾರು ಹೆಲ್ಪ್ ಮಾಡಿದ್ದಾರೆ ಅವರಿಗೆ ಕೂಡ ನಾವು ಫೆಲಿಸಿಟೇಟ್. ಸರ್, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಮಾತ್ರನೇ ದೇಶದಲ್ಲಿ ಫಸ್ಟ್ ಟೈಮ್ ಮಾಡಿರೋದು? ದೇಶದಲ್ಲಿ ನಮ್ಮ ಪ್ರಕಾರ, ನಮ್ಮ ಮಾಹಿತಿ ಪ್ರಕಾರ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟಲ್ಲಿ ಮಾಡಿದ್ದೀವಿ. ಫಸ್ಟ್ ಟೈಮ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ ನಮ್ಮ ಮಾಹಿತಿ ಪ್ರಕಾರ. ಸೊ ಡೆಫಿನೆಟ್ಲಿ ನಮ್ಮಲ್ಲಿ ಯಶಸ್ವಿ ಆಗುತ್ತೆ ಈ ಪ್ರೋಗ್ರಾಮ್. ಸೊ ಬೇರೆ ಜಾಗ ಕೂಡ ನಾವು ಬೇರೆ ಆಫೀಸರ್ ಜೊತೆ ಕೂಡ ರಿಕ್ವೆಸ್ಟ್ ಮಾಡ್ತೀವಿ. ಸರ್ಕಾರದ ಅಧಿಕೃತ ಆಪ್ ಅಥವಾ ವೈಯಕ್ತಿಕವಾಗಿ ಮಾಡಿದ್ದೀವಿ? ಇದು ವೈಯಕ್ತಿಕವಾಗಿ ನಾವು ಈಗ ಮಾಡಿದ್ದೀವಿ. ಇದನ್ನು ಈ ಥರ ಸರ್ಕಾರದಿಂದ ಕೂಡ ನಮಗೆ ಹೆಲ್ಪ್ ಸಿಗುತ್ತೆ, ಮತ್ತು ಇದನ್ನು ನಾವು ಫಾರ್ಮಲೈಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳು ಮಾಡಿದ್ದಾರೆ. Dr. Pranjala Tiwari, she is a professor in electronics and communication engineering, basically IITN. So she has shown keen interest in developing this app. ಈ ಚಾಟ್ ಬಾಟನ್ನು ಅವರು ತುಂಬ ಇಂಟ್ರೆಸ್ಟಿಂದ ಡೆವಲಪ್ ಮಾಡಿದ್ದಾರೆ. ಅದಕ್ಕೆ ನಮ್ಮ 3 ಜನ ವಿದ್ಯಾರ್ಥಿಗಳು ಮತ್ತು ನಮ್ಮ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಸರ್ ಈ ಟರ್ನ್ ಆಗಿ ಸರ್. ಇದು ಯಾವ ಥರ ವರ್ಕ್ ಮಾಡುತ್ತೆ ಸರ್? ಇದು ಯೂಸರ್ ಫ್ರೆಂಡ್ಲಿ ಅಂತ ಹೇಳ್ತೀವಿ, ಪೀಪಲ್ ಫ್ರೆಂಡ್ಲಿ ಅಂತ ಹೇಳಿ, ಜನಸ್ನೇಹಿ ಅಂತ ಕನ್ನಡದಲ್ಲಿ ಏನು ಹೇಳ್ತೀವಿ. ನೀವೇನು ಕ್ವೈರಿ ಮಾಡೋದು ಮಾಡುತ್ತೆ. ಆ್ಯಕ್ಚುಲಿ ಇದು AI ಆ್ಯಂಡ್ ಮೆಟಾ AI ಆ್ಯಪ್ ಮೇಲೆ ವರ್ಕ್ ಆಗುತ್ತೆ. ನೀವೇನು ಕ್ವೈರಿ ಮಾಡಿದ್ರೆ ಅದಕ್ಕೆ AI ಜನ್ರೇಟೆಡ್ ಕಂಟೆಂಟ್ ಇರುತ್ತಲ್ವ, ಅದ್ರ ಮೇಲೆ ನಿಮಗೆ ಏನು ಮಾಹಿತಿ ಬೇಕೋ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಕೊಡುತ್ತೆ. ಜನರಲ್ಲಾಗಿ ಏನು ಕ್ವೈರಿ ಮಾಡಿದ್ರು ಕೊಡುತ್ತೆ. ನಮ್ಮ ಚಿಕ್ಕಬಳ್ಳಾಪುರ ಒಂದೇ ಅಲ್ಲ, ಕರ್ನಾಟಕದಲ್ಲಿ ಯಾವುದೇ ಇಲಾಖೆ ಬಗ್ಗೆ ಏನು ಮಾಹಿತಿ ಕೇಳಿದ್ರು ಕೊಡುತ್ತೆ. ಬಿಕಾಸ್ ಇಟ್ ವರ್ಕ್ಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಮೆಟಾ AI ಅಂದರೆ ಲ್ಯಾಂಗ್ವೇಜ್ ಅಬೌಟ್ ಲ್ಯಾಂಗ್ವೇಜ್ ಅಂತೀವಲ್ಲ ಹಾಗೆ. ಥ್ಯಾಂಕ್ ಯು.